ಮಲೆನಾಡಿನ ಸಮಸ್ಯೆ ಹಾಗೂ ಆದಿವಾಸಿಗಳ ರಕ್ಷಣೆಗೆ ಬಂದೂಕನ್ನ ಹಿಡಿದು ಸರ್ಕಾರದ ವಿರುದ್ಧವಾಗಿ ಹೋರಾಟವನ್ನು ನಡೆಸ್ತಾ ಇದ್ದಂತಹ ನಕ್ಸಲರು ಶರಣಾಗತಿಗೆ ಮುಂದಾಗಿದ್ದಾರೆ. ನಕ್ಸಲರ ಜೊತೆ ಕುಟುಂಬಸ್ಥರು ಕೂಡ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ದಾರೆ. ನಕ್ಸಲರ ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾತುಕತೆಯಲ್ಲಿ ತೊಡಗಿಕೊಂಡಿದ್ದಾರೆ. ನಕ್ಸಲರ ಶರಣಾಗತಿ ಪ್ರಕ್ರಿಯೆ ನಡೀತಾ ಇದೆ. ಸೊ ಅವರ ಮಾತುಗಳನ್ನು ಮುಖ್ಯಮಂತ್ರಿಗಳು ಆಲಿಸ್ತಾ ಇದ್ದಾರೆ ಮತ್ತು ಸರ್ಕಾರದ ನೀತಿ ನಿಲುವುಗಳೇನು ಅನ್ನೋದರ ಬಗ್ಗೆಯೂ ಕೂಡ ಅವರಿಗೆ ತಿಳಿ ಹೇಳುವಂತಹ ಕೆಲಸವನ್ನು ಮಾಡಲಾಗ್ತಾ ಇದೆ. ಈ ಸಂದರ್ಭದಲ್ಲಿ 6 ಮಂದಿ ನಕ್ಸಲರ ಜೊತೆಗೆ ಅವರ ಕುಟುಂಬಸ್ಥರು ಕೂಡ ಇದ್ದಾರೆ. ಆ ಕುಟುಂಬಗಳು ಸುಮಾರು 20-25 ವರ್ಷಗಳಿಂದ ತಮ್ಮ ಮಕ್ಕಳನ್ನು ದೂರ ಮಾಡಿಕೊಂಡಿದ್ರು. ಆದ ನಂತರದಲ್ಲಿ ಈಗ ಅವರು ಬರ್ತಾ ಇದ್ದಾರೆ, ನಮ್ಮ ಜೊತೆಗೆ ಸೇರ್ಕೊಳ್ತಾ ಇದ್ದಾರೆ, ಮುಖ್ಯವಾಹಿನಿಗೆ ಬರ್ತೀವಿ ಅಂತಿರೋದೇ ಒಂದು ಖುಷಿ ವಿಚಾರ ಅಂತ ಒಬ್ಬರು ಮಾತ್ರ ಕಣ್ಣೀರು ಹಾಕಿದ್ದನ್ನು ನೋಡ್ತಾ ಇದ್ರೆ ಎಂಥವ್ರಿಗೂ ಕೂಡ ಕರಳ್ಚುರ ಅನ್ನುತ್ತೆ. ಆದರೆ ಅವರ ಒಂದು ಅಜೆಂಡಾಗಳು ಸರ್ಕಾರ ಯಾವ ರೀತಿಯಾಗಿ ನಡ್ಕೊಳ್ತಾ ಇದೆ, ಇದು ಸರಿಯಲ್ಲ, ವ್ಯವಸ್ಥೆ ಬದಲಾಗಬೇಕು ಅಂತ ವ್ಯವಸ್ಥೆಯ ವಿರುದ್ಧವಾಗಿ ಅವರು ತೆಗೆದುಕೊಂಡಂತಹ ತೀರ್ಮಾನಗಳು. ಹಾಗಾಗಿ ಆಯಾ ಕುಟುಂಬಗಳು ಅವರುಗಳಿಂದ ದೂರ ಆಗಬೇಕಾಗಿ ಬಂತು, ಸಫರ್ ಮಾಡಬೇಕಾಗಿ ಬಂತು. ಈಗ ಮತ್ತೆ ಒಂದಾಗುವಂತಹ ಸಂದರ್ಭ ಎದುರಾಗಿದೆ. ಮುಖ್ಯಮಂತ್ರಿಗಳ ಎದುರಿಗೆ ಆ ಕುಟುಂಬದ ಸಮೇತವಾಗಿ ನಕ್ಸಲರು ಕೂಡ ಹಾಜರಾಗಿದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮಸೂದ್ರಿಂದ. ಮಸೂದ್, ಮುಖ್ಯಮಂತ್ರಿಗಳ ಜೊತೆಗೆ ನಕ್ಸಲರು ಮತ್ತು ಅವರ ಕುಟುಂಬಸ್ಥರು ಮಾತನಾಡ್ತಾ ಇದ್ದಾರೆ. ಏನಾಗ್ತಾ ಇದೆ ಈಗ ಸದ್ಯಕ್ಕೆ? ಈಗ ಒಂದು 10 ನಿಮಿಷಗಳ ಹಿಂದಷ್ಟೇ ನಕ್ಸಲರನ್ನ ಪೊಲೀಸರು ಬಹಳ ಭದ್ರತೆಯೊಂದಿಗೆ ಗೃಹ ಕಚೇರಿ ಕೃಷ್ಣ ಕರ್ಕೊಂಡ್ ಬಂದಿದ್ದಾರೆ. ಒಂದೇ ಕಾರಲ್ಲಿ ಕರ್ಕೊಂಡ್ ಬರಲಿಲ್ಲ, 2-3 ಕಾರಲ್ಲಿ ಬಿಡಿಯಾಗಿ ಕರ್ಕೊಂಡು ಬಂದಿದ್ದಾರೆ. ಒಳಗಡೆ ಅವ್ರನ್ನ ಚೆಕ್ ಮಾಡಿ ಒಳಗಡೆ ಮುಖ್ಯಮಂತ್ರಿಗಳ ಭೇಟಿಯನ್ನ ಈಗಷ್ಟೇ ಮಾಡ್ತಿದ್ದಾರೆ. ಒಟ್ಟು 6 ಜನ ನಕ್ಸಲರು ಈಗ ಸದ್ಯಕ್ಕೆ ಶರಣಾಗತಿ ಆಗ್ತಾ ಇರುವಂತದ್ದು. ಎಲ್ಲಾ ಪ್ರಕ್ರಿಯೆಗಳು ಅಂದ್ರೆ ಕಾನೂನಾತ್ಮಕವಾಗಿ ಯಾವ ರೀತಿ ಶರಣಾಗತಿ ಪ್ರಕ್ರಿಯೆ ಇದೆ ಎಲ್ಲವೂ ಕೂಡ DCI ಅವ್ರ ಮುಂದೆನೇ ಆಗಿದೆ. ಇಲ್ಲಿ ಮುಖ್ಯಮಂತ್ರಿಗಳನ್ನ ಅವ್ರ ಜೊತೆ ಭೇಟಿ ಮಾಡಿಸಿ ಶರಣಾಗತಿ ಸಂಬಂಧಪಟ್ಟಂತೆ ಒಂದು ಮುಖ್ಯಮಂತ್ರಿಗಳಿಗೆ ಕನ್ಫರ್ಮ್ ಮಾಡುವ ನಿಟ್ಟಿನಲ್ಲಿ ಕರ್ಕೊಂಡು ಬಂದಿರುವಂತದ್ದು. ಈ ಒಂದು ಭೇಟಿಯು ಕೂಡ ಬಹಳ ಮಹತ್ವ ಪಡೆದುಕೊಳ್ಳುತ್ತೆ. ಒಟ್ಟು 6 ಜನ, ಲತಾ ಮುಂಡಗಾರ್ ಅವರು, ಸುಂದರಿ, ವನಜಾಕ್ಷಿ, ಮಾರಪ್ಪ, ಜಿಶಾ, ವಸಂತು ಎಲ್ಲರೂ ಕೂಡ ಈಗ ಗೃಹ ಕಚೇರಿ ಕೃಷ್ಣದಲ್ಲಿ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಕೂತಿದ್ದಾರೆ. ಇಲ್ಲೂ ಕೂಡ ಅವರು ನಾವು ಶರಣಾಗತಿ ಆಗ್ತಾ ಇದೀವಿ ಅನ್ನುವಂತಹ ಹೇಳಿಕೆಯನ್ನ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಕೊಡ್ತಾರೆ. ಇಲ್ಲಿ ಸಂಬಂಧಪಟ್ಟಂತೆ ಒಂದಷ್ಟು ಪ್ರಕ್ರಿಯೆಗಳು ಕೂಡ ಇರ್ತವೆ. ಜೊತೆಗೆ ಇಲ್ಲಿ ಪ್ರಕ್ರಿಯೆ ಮುಗಿದ ನಂತರ ಅವ್ರನ್ನ ವಾಪಸ್ಸು ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ, ಚಿಕ್ಕಮಂಗ್ಳೂರಿಗೆ. ಅಲ್ಲಿ ಕಾನೂನಾತ್ಮಕ ಪ್ರಕ್ರಿಯೆಗಳು ಜೊತೆಗೆ ಪೊಲೀಸ್ ಸ್ಟೇಷನ್ ಅಲ್ಲಿ ಏನೆಲ್ಲ ಕೇಸ್ಗಳಿದಾವೆ ಅದನ್ನ ಪರಿಶೀಲನೆ ಮಾಡಿ ಮುಂದಿನ ಕಾನೂನಾತ್ಮಕ ಕ್ರಮಕ್ಕೂ ಕೂಡ ಮುಂದಾಗ್ತಾರೆ. ಸದ್ಯಕ್ಕೆ ಗೃಹ ಕಚೇರಿ ಕೃಷ್ಣದಲ್ಲಿ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಎಲ್ಲಾ 6 ಜನ ನಕ್ಸಲರು ಕೂಡ ಶರಣಾಗತಿ ಆಗುವ ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ. ಇನ್ ಮುಂದೆ ಶಸ್ತ್ರಾಸ್ತ್ರ ಹಿಡಿಯೋದಿಲ್ಲ, ಇನ್ ಮುಂದೆ ನಕ್ಸಲ್ ಚಟುವಟಿಕೆಯಲ್ಲಿ ಭಾಗವಹಿಸೋದಿಲ್ಲ ಅನ್ನುವಂತಹ ವಾಗ್ದಾನವನ್ನು ಕೂಡ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಅವ್ರು ಮಾಡಿರುವಂತದ್ದು. ಹಾಗಾಗಿ ಒಂದ್ ರೀತಿಯಲ್ಲಿ ಏನೆಲ್ಲ ಸವಲತ್ತು ಇದೆಯೋ ಸರ್ಕಾರ ಮುಂದಿನ ಹಂತಗಳಲ್ಲಿ ಕೊಡುತ್ತೆ. ಸದ್ಯಕ್ಕೆ ಅವ್ರಿಗೆ ಏನೆಲ್ಲ ಸವಲತ್ತುಗಳು ಕಾನೂನಾತ್ಮಕವಾಗಿ ಸಿಗ್ಬೇಕು ಸದ್ಯಕ್ಕೆ ಸಿಗಲ್ಲ. 2 ವರ್ಷ ನಂತರ ಅವ್ರಿಗೆ ಏನ್ ಪರಿಹಾರ ಸಿಗುತ್ತೋ ಅದು 2 ವರ್ಷ ನಂತರ ಸಿಗೋದು. ಅಲ್ಲಿವರೆಗೆ ಅವ್ರಿಗೆ ಕಾನೂನಾತ್ಮಕ ಪ್ರಕ್ರಿಯೆ ಜೊತೆಗೆ ಅವರವ್ರ ಊರಲ್ಲಿ ಅವರು ಬದುಕುವಂತಹ ಶಾಂತಿಯುತ ವಾತಾವರಣವನ್ನ ಕೂಡ ಪೊಲೀಸ್ ಇಲಾಖೆಯ ಸಮೇತ ಅವರು ಸರ್ಕಾರ ಮಾಡ್ಕೊಡ್ಬೇಕಾಗುತ್ತೆ. ಒಟ್ಟಾರೆಯಾಗಿ ಪ್ರಕ್ರಿಯೆ ಇನ್ನೂ ಕೂಡ ಮುಂದುವರಿತಾ ಇದೆ. ಸದ್ಯಕ್ಕೆ ಮುಖ್ಯಮಂತ್ರಿಗಳ ಜೊತೆ ನಕ್ಸಲರು ಚರ್ಚೆ ಮಾಡ್ತಾ ಇದ್ದಾರೆ. ದಿವ್ಯಾ, ಮಸೂದ್, ಇವರ ಶರಣಾಗತಿಯ ಮೂಲಕವಾಗಿ ರಾಜ್ಯದಲ್ಲಿ ನಕ್ಸಲೀಯರ ಅಧ್ಯಾಯ ಕೊನೆಯಾಗುತ್ತೆ. ಸೊ ಈ ಒಂದು ಘೋಷಣೆಯನ್ನು ಅಧಿಕೃತವಾಗಿ ಮುಖ್ಯಮಂತ್ರಿಗಳೇ ಮಾಡಬಹುದಾದ ಸಾಧ್ಯತೆ ಇದೆಯಾ? ಅದನ್ನ ಎಕ್ಸ್ಪೆಕ್ಟ್ ಮಾಡಬಹುದಾ? ದಿವ್ಯಾ, ಸದ್ಯಕ್ಕೆ ಈ ಸಂಬಂಧಪಟ್ಟಂತೆ ನಾವು ಗೃಹ ಸಚಿವರನ್ನು ಕೂಡ ಕೇಳಿದ್ವಿ. ಅವರು ಕೂಡ ಒಂದ್ ರೀತಿಯಲ್ಲಿ ಅನುಮಾನಾಸ್ಪದವಾಗಿ ಹೇಳ್ತಾರೆ. ಸದ್ಯಕ್ಕೆ ನಾವು ಕೂಡ ಅದೇ ನಿರೀಕ್ಷೆಯನ್ನು ಇಟ್ಕೊಂಡಿದ್ದೇವೆ. ಈ 6 ಜನ ನಕ್ಸಲರ ಶರಣಾಗತಿ ಜೊತೆಗೆ ಒಂದ್ ರೀತಿಯಲ್ಲಿ ಕರ್ನಾಟಕ ನಕ್ಸಲ್ ಮುಕ್ತ ಆಗಬಹುದು ಅನ್ನುವಂತಹ ನಿರೀಕ್ಷೆ ನಮಗೂ ಇದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ತಾಂತ್ರಿಕವಾಗಿ ಒಂದ್ ರೀತಿಯಲ್ಲಿ ಮೇಲ್ನೋಟಕ್ಕೆ ನಕ್ಸಲ್ ಮುಕ್ತ ಕರ್ನಾಟಕ ಅಂತ ಹೇಳ್ಬೋದು. ಹಾಗಂತ ಸರ್ಕಾರ ಅದನ್ನ ಅಧಿಕೃತವಾಗಿ ಘೋಷಣೆ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಅಲ್ಲಿ ಎಲ್ಲೆಲ್ಲಿ ನಕ್ಸಲ್ ಚಟುವಟಿಕೆ ಇದಾವೋ ಆ ಜಿಲ್ಲೆಗಳಲ್ಲಿ ಇನ್ನಷ್ಟು ಪರಿಶೀಲನೆ ಮಾಡ್ಬೇಕಾಗುತ್ತೆ, ಸ್ವಲ್ಪ ಕೂಂಬಿಂಗ್ ಕೂಡ ಮಾಡ್ಬೇಕಾಗುತ್ತೆ. ಅಲ್ಲಿ ಪೊಲೀಸರಿಂದ ಜೊತೆಗೆ ನಕ್ಸಲ್ ವಿರೋಧಿ ದಳ ಏನಿದೆ ಅವರಿಂದ ಅಧಿಕೃತವಾಗಿ ಸರ್ಕಾರಕ್ಕೆ ಮಾಹಿತಿ ರವಾನೆ ಆಗ್ಬೇಕು. ಆ ನಂತರವೇ ಸರ್ಕಾರ ಸಭೆ ಮಾಡಿ ಸಂಪುಟದಲ್ಲಿ ಚರ್ಚೆ ಮಾಡಿ ಆ ತೀರ್ಮಾನವನ್ನ ಮಾಡುತ್ತೆ. ಆ ಹಂತ ಇನ್ನೂ ಕೂಡ ಬಂದಿಲ್ಲ. ಸದ್ಯಕ್ಕೆ ಮೇಲ್ನೋಟಕ್ಕೆ ಈಗ ಉಳಿದ 6 ಜನ ಅಂದ್ರೆ ಕೇರಳದ ಒಬ್ರು, ತಮಿಳುನಾಡದ ಒಬ್ರು, ಕರ್ನಾಟಕದ 4, ಉಳಿದ 6 ಜನ ಒಟ್ಟು ಅಷ್ಟು ಚಟುವಟಿಕೆಯಲ್ಲಿ ಆಕ್ಟಿವ್ ಆಗಿದ್ರು. ಇವರು ಶರಣಾಗತಿ ಆಗ್ತಿದ್ದಾರೆ. ಇವರಿಂದ ಮಾಹಿತಿ ಪಡ್ಕೊಳ್ತಾರೆ. ಬೇರೆ ಯಾರಾದ್ರೂ ಇನ್ನೂ ಇದಾರ ಆಕ್ಟಿವ್ ಆಗಿ ಅಥವಾ ತಲೆಮರೆಸ್ಕೊಂಡು ಯಾರಾದ್ರೂ ಇದಾರ, ಈ ಮಾಹಿತಿ ಇವರು ಕೂಡ ಸರ್ಕಾರಕ್ಕೆ ಕೊಡ್ಬೇಕಾಗುತ್ತೆ. ಎಲ್ಲವೂ ಕೂಡ ಕನ್ಫರ್ಮ್ ಆದ್ಮೇಲೆ ಸರ್ಕಾರ ಆ ನಿಟ್ಟಿನ ತೀರ್ಮಾನವನ್ನ ತೆಗೆದುಕೊಳ್ಳುತ್ತೆ. ಸದ್ಯಕ್ಕೆ ಮೇಲ್ನೋಟಕ್ಕೆ ನಾವು ಹೇಳ್ಬೋದು ನಕ್ಸಲ್ ಮುಕ್ತ ರಾಜ್ಯ ಆಗಿದೆ ಅಂತ. ಆದ್ರೆ ಅಧಿಕೃತವಾಗಿ ಸರ್ಕಾರ ಇನ್ನು ಕೂಡ ಪರಿಶೀಲನೆ ಮಾಡ್ಬೇಕಾಗಿದೆ. ದಿವ್ಯಾ,
ಓಕೆ, ಥ್ಯಾಂಕ್ ಯು ಮಸೂದ್ ನಿಮ್ಮೆಲ್ಲ ಮಾಹಿತಿಗೆ. ಅವರ ಬಂದೂಕಿನ ಹೋರಾಟಕ್ಕೂ ಒಂದು ಕಾರಣಗಳಿದೆ. ಆ ಕಾರಣಗಳು ಸರ್ಕಾರ ಮತ್ತು ಪ್ರಭುತ್ವ ವ್ಯವಸ್ಥೆಗೆ ವಿರುದ್ಧವಾದಂತಹ ನಿಲುವು. ಅದು ಒಂದು ರೀತಿಯ ಅಪರಾಧ ಅಂತ ಭಾವಿಸಲಾಗತ್ತೆ. ಹಾಗಾಗಿ ಅವ್ರ ಮೇಲಿರುವಂತಹ ಕ್ರಮಗಳನ್ನು, ಅವ್ರ ಮೇಲಿರುವಂತಹ ಪ್ರಕರಣಗಳನ್ನು ವಾಪಸ್ ಪಡೆಯುವಂತಹ ವಿಷಯದಲ್ಲಿರುವಂತಹ ಹಲವಾರು ಸವಾಲುಗಳು, ಇದನ್ನು ಹೇಗೆ ಸರ್ಕಾರ ಟ್ಯಾಕಲ್ ಮಾಡುತ್ತೆ ನೋಡಬೇಕು.